ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಲಾರ್ಡ್ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಈ ದಿನ ಯೋಹಾನ 2ನೇ ಅಧ್ಯಾಯ 1ರಿಂದ 25ನೇ ವಚನದವರೆಗೆ ನೋಡಿಕೊಳ್ಳೋಣ. ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗುವಂತರಾಗಿರೋಣ. ಪರಿಶುದ್ಧನು ಪರಲೋಕದ ತಂದೆಯು ಆಗಿರುವ ಯೇಸುವೇ ನಿಮಗೆ ಸ್ತೋತ್ರ. ನಿನ್ನ ನಾಮವು ಪರಿಶುದ್ಧವಾದ ಕರ್ತನೆ ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂತೆ ಅಪ್ಪ ಪ್ರಾರ್ಥಿಸುವುದಕ್ಕೆ ರಾಜ ಅಪ್ಪ, ಅದೇ ರೀತಿಯಾಗಿ ಕರ್ತನೆ ನಿನ್ನ ವಾಕ್ಯಗಳು ಧ್ಯಾನಿಸುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರನ ಸಲ್ಲಿಸುತ್ತೇವೆ ರಾಜ. ಹೌದಪ್ಪ, ಯೋಹಾನ 2ನೇ ಅಧ್ಯಾಯ 1ರಿಂದ 25 ವಚನದವರೆಗೆ ನಾವು ಓದುವಾಗ ರಾಜ ಅಪ್ಪ, ನಿನ್ನ ಸತ್ಯಾರ್ಥ, ಈ ವಾಕ್ಯದ ಗೂಢಾರ್ಥಗಳು, ಪ್ರಕಟಣೆಗಳನ್ನು ತಿಳಿಸುವ ನೀನಾಗಿದೆ ರಾಜನೇ. ಪರಿಶುದ್ಧಾತ್ಮನೇ, ನೀವು ನಮಗೆ ಸಹಾಯಕನಾಗಿ ಇರಬೇಕೆಂಬುದಾಗಿ ನಾವು ಕೇಳಿಕೊಳ್ಳುವಂತರಾಗಿದ್ದೇವೆ ರಾಜ. ಹೌದು ರಾಜ, ಕೇಳುವಂಥ ಪ್ರತಿಯೊಬ್ಬರನ್ನ ಕರ್ತನೆ ಆತ್ಮಿಕವಾದ ಕಣ್ಣುಗಳು, ಆತ್ಮಿಕದ ಕಿವಿಗಳು ತೆರೆಯಲ್ಪಡಲಿ ಕರ್ತನಪ್ಪ. ಈ ವಾಕ್ಯವನ್ನು ಕರ್ತನೆ ಓದುವುದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ನಾವು ಕೈಗೊಂಡು ನಡೆಯುವಂತೆ ಸಹಾಯ ಮಾಡಿ ನಡೆಸಿಕೊಡು. ಹೌದು ರಾಜ, ಈ ದಿನದವರನ್ನ ನಡೆಸು ದೇವರು, ಇನ್ನು ಮುಂದೆ ನಡೆಸು ನೀನಾಗಿದೆ ರಾಜನೇ. ಅದ್ಭುತ ಅತಿಶಯವು ಕರ್ತನೇನೊಬ್ಬನೇ ಆಗಿದೆಯಪ್ಪ. ಯೇಸುವಿನ ನಾಮದಲ್ಲಿ ಬೇಡಂಚಿಯುಳ್ಳ ತಂದೆಯೇ, ಆಮೇನ್. ಯೋಹಾನ 2ನೇ ಅಧ್ಯಾಯ 1ರಿಂದ 25 ವಚನಗಳಿದೆ. ಅದರಲ್ಲಿ ಮೊದಲನೇದಾಗಿ ಇಲ್ಲಿ ದೇವರು ತಾನೇ ಅದ್ಭುತ ಕಾರ್ಯವನ್ನು ಮಾಡಿರುವಂಥದ್ದಾಗಿದೆ. ಕಾನಾ ಊರಿನಲ್ಲಿ, ಕಾನಾ ಮದುವೆಯಲ್ಲಿ. ಜೊತೆಗೆ ಏನು ಅದ್ಭುತ ಕಾರ್ಯ ಅಂತ ಹೇಳುವಾಗ ನೀರನ್ನು ದ್ರಾಕ್ಷಾರಸವಾಗಿ ದೇವರು ತಾನೇ ಮಾಡಿರುವಂತನಾಗಿದೆ. ಯೇಸು ಕ್ರಿಸ್ತನ ಸ್ವತಃ ಭೂಲೋಕದಲ್ಲಿರುವಾಗ ಮೊದಲನೇ ಅದ್ಭುತ ಕಾರ್ಯ ಎಂಬುದಾಗಿ ಯೋಹಾನ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದನು ಎಂಬುದಾಗಿ ನಾವು ಮೊದಲನೇದಾಗಿ ಯೋಹಾನ 2ನೇ ಅಧ್ಯಾಯ 1ರಿಂದ 3ನೇ ವಚನದವರು ಓದಿಕೊಳ್ಳೋಣ. ಜಾನ್ ಚಾಪ್ಟರ್ 2 ವರ್ಸಸ್ 1-3. ಮತ್ತು 3ನೆಯ ದಿನದಲ್ಲಿ ಗಲಿಲಾಯದ ಕಾನಾದಲ್ಲಿ ಒಂದು ಮದುವೆ ಆಯಿತು. ಅಲ್ಲಿ ಯೇಸುವಿನ ತಾಯಿ ಇದ್ದಳು. ಇದಲ್ಲದೆ ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದಿದ್ದರು. ಆಗ ಅವರಿಗೆ ದ್ರಾಕ್ಷಾರಸವು ಸಾಲದೆ ಹೋದುದರಿಂದ ಯೇಸುವಿನ ತಾಯಿಯು ಆತನಿಗೆ, ಅವರಿಗೆ ದ್ರಾಕ್ಷಾರಸವು ಇಲ್ಲ ಅಂದಳು. ಅಲ್ಲೆಲೂಯ್ಯ. ಇಲ್ಲಿ ಯಾರೆಲ್ಲ ಇದ್ದಾರೆ ಈ ಮದುವೆಯಲ್ಲಿ? ಒಂದು ಕಾನಾ ಊರಿನಲ್ಲಿ ಮದುವೆ ಇರುವಾಗ ಯೇಸು ಮತ್ತು ಆತನ ತಾಯಿಯು, ಜೊತೆಗೆ ಆತನ ಶಿಷ್ಯರು ಎಂಬುದಾಗಿ ಇದೆ. ಇಲ್ಲಿ ಇರುವಂಥ ಒಂದು ಗುಂಪಿನ ಜನರಾಗಿದ್ದಾರೆ. ಯೇಸು ಕ್ರಿಸ್ತನಿದ್ದಾನೆ ಮತ್ತು ಯೇಸುವಿನ ತಾಯಿಯಾದ ಮರಿಯಳು ಇದ್ದಾರೆ, ಜೊತೆಗೆ ಶಿಷ್ಯರಿದ್ದಾರೆ. ಅಲ್ಲಿ ಯೇಸು ಕ್ರಿಸ್ತನು ಮತ್ತು ಯೇಸುವಿನ ತಾಯಿ ಮತ್ತು ಶಿಷ್ಯರು ಎಂಬುದಾಗಿ ಅಲ್ಲಿ ಗುಂಪಿನ ಜನ ನೋಡುವಾಗ, ಅಲ್ಲಿ ಯೇಸು ಕ್ರಿಸ್ತನ ತಾಯಿ ಮರಿಯಳು ಬಂದು ಯೇಸುವಿನ ಬಳಿಗೆ ಬಂದು, ದ್ರಾಕ್ಷಾರಸವು ಇಲ್ಲ, ಇದಕ್ಕಾಗಿ ದೇವರು ಯಾರ ಬಳಿ ಹೇಳ್ತಿದ್ದಾಳೆ ಅಂತ ಆ ಕೊರತೆಗಳನ್ನು ನೀಗಿಸುವನು ಯೇಸು ಕ್ರಿಸ್ತನೇ ಎಂಬುದಾಗಿ ಅವಳಿಗೆ ತಿಳಿದಿರುವುದರಿಂದ ಮರಿಯಳು ಬಂದು ಸ್ವತಃ ಯೇಸುವಿನ ಬಳಿಗೆ ಬಂದು ಹೇಳ್ತಿದ್ದಾರೆ. ಆ ದ್ರಾಕ್ಷಾರಸವು ಸಾಲದೆ ಹೋದ್ದರಿಂದ ಯೇಸುವಿನ ತಾಯಿಯು ಆತನಿಗೆ, ಅವರಿಗೆ ದ್ರಾಕ್ಷಾರಸವು ಇಲ್ಲ ಅಂದಳು. ಅಲ್ಲೆಲೂಯ್ಯ. ಒಂದು ಯಾವ ರೀತಿಯಾದ ಒಂದು ಅತಿಶಯವಾದ ಅದ್ಭುತವಾದ ಕಾರ್ಯ ಮನುಷ್ಯನಿಂದ ಆಗದು. ಅದೇ ಯೇಸು ಕ್ರಿಸ್ತನ ಅಸಾಮಾನ್ಯವಾದ ದೇವರು ಸಾಮಾನ್ಯ ಮನುಷ್ಯನ ರೂಪವಾಗಿರುವುದಾದರೂ ಆತನು ಮಾಡುವಂಥ ಕಾರ್ಯಗಳು ಒಂದು ಅಸಾಮಾನ್ಯವಾಗಿತ್ತು. ಎಲ್ಲರೂ ಆಶ್ಚರ್ಯಕರವಾಗಿ ತೋರುವಂಥದ್ದಾಗಿತ್ತು. ಆ ತಿಳಿದಂಥ ಮರಿಯಳು ಸಹ ಸ್ವಂತ ತಾಯಿಯಾದ ಮರಿಯಳು ಯೇಸು ಕ್ರಿಸ್ತನ ಹತ್ರ ಬಳಿ ಹೋಗಿ, ದ್ರಾಕ್ಷಾರಸ ಸಾಲದೆ ಹೋಗಿದೆ, ದ್ರಾಕ್ಷಾರಸ ಇಲ್ಲ ಎಂಬುದಾಗಿ ಅಲ್ಲಿ ಕೊರತೆಗಳನ್ನು ನೀಗಿಸುವನ ಬಳಿಗೆ ಬಂದು ಆ ಮರಿಯಳು ಸಹ ಯೇಸುವಿನ ಬಳಿಗೆ ಹೇಳುವಂತಳಾಗಿರ್ತಾಳೆ. ಜೊತೆಗೆ ಕಾನಾ ಊರಿನಲ್ಲಿ ಒಂದು ಮದುವೆ ನಡೆಯುವಂಥದ್ದಾಗಿದೆ. ಆ ಮದುವೆ ಸಮಯದಲ್ಲಿ ದ್ರಾಕ್ಷಾರಸವು ಇಲ್ಲ ಎಂಬುದಾಗಿ ಹೇಗೆ ಒಂದು ಮರಿಯಳು ತಾನೆ ಯೇಸುವಿನ ಬಳಿಗೆ ಬರುವಾಗ ಅವ್ರು ಹೇಳಿದ್ರೆ, ಅವ್ರು ಕೇಳುವಾಗ ನಿಜವಾಗಿಯೂ ಆತನು ಒಂದು ಅದ್ಭುತವಾಗಿ ಇಲ್ಲಿ ಒಂದು ಎಲ್ಲ ನೀಗಿ ಸಮಾಧಾನಕರವಾಗಿ ಮಾಡುವ ಆತನೊಬ್ಬನಿದ್ದಾನೆ ಯೇಸು ಎಂಬುದಾಗಿ ಅವಳಿಗೆ ಮರಿಯಳಿಗೆ ತಿಳಿದಿತ್ತು. ಅದರಿಂದಲೇ ಅವಳು ಬಂದು ಯೇಸುವಿನ ಬಳಿಗೆ ಬಂದು ಹೇಳುವಂತಳಾಗಿದ್ದಾಳೆ. ಮದುವೆ ಎಂಬುದಾಗಿ ನೋಡುವಾಗ ವಚನ ಇಬ್ರಿಯ 13ನೇ ಅಧ್ಯಾಯ 4ನೇ ವಚನ ನೋಡಿಕೊಳ್ಳೋಣ. ಇಬ್ರಿಯಸ್ ಚಾಪ್ಟರ್ 13 ವರ್ಸ್ 4. ವಿವಾಹವು ಎಲ್ಲದರಲ್ಲಿ ಗೌರವವಾದದ್ದು, ಹಾಸಿಗೆಯು ನಿಷ್ಕಳಂಕವಾದದ್ದು ಆಗಿದೆ. ಆದರೆ ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನು. ವಿವಾಹವು ದೇವರ ಒಂದು ದೃಷ್ಟಿಯಲ್ಲಿ ಯಾವ ರೀತಿಯದೆ ಎಂಬುದಾಗಿ ಒಂದು ಕ್ರೈಸ್ತರು ಅಂದರೆ ಯೇಸಪ್ಪನ ಮಕ್ಕಳಾದ ನಾವು ಅನುಸರಿಸಬೇಕಾಗಿದೆ ಹೇಗೆ ಎಂಬುದಾಗಿ ಇಲ್ಲಿ ವಾಕ್ಯ ಅದು ವಿವಾಹ ಬಗ್ಗೆ, ಮದುವೆ ವಿಷಯಗಳ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುವಂತನಾಗಿದ್ದಾನೆ. ವಿವಾಹವು ಎಲ್ಲದರಲ್ಲಿ ಗೌರವವಾದದ್ದು, ಆಸೆಗೂ ನಿಷ್ಕಳಂಕವಾದದ್ದು. ಅಲ್ಲೆಲೂಯ್ಯ.
ನಿಜವಾಗಿ ಹೇಗೆ ಒಂದು ಗೌರವವಾಗಿರಬೇಕು ಅದು ದೇವ್ರ ದೃಷ್ಟಿಯಲ್ಲಿ. ದೇವರು ತಾನೇ ಆದಾಮ ಅವಳ ನೋಡುವಾಗ ಹೇಗೆ ಆದಾಮನು ಒಂಟಿಯಾಗಿದ್ದು ಸರಿಯಲ್ಲ ಎಂಬುದಾಗಿ ಆತನಿಗೆ ಸೆರೆ ಬೀಳುವಂಥ ಸ್ತ್ರೀಯನ್ನು ಉಂಟು ಮಾಡುವೆನೆಂಬುದಾಗಿ ಹೇಳಿ ಹೇಗೆ ಅವಳನ್ನು ಉಂಟು ಮಾಡಿ ಆದಾಮ ಮತ್ತು ಅವಳನ್ನು ಒಂದುಗೂಡಿಸುವಂತನಾಗಿದ್ದನು. ಅದೇ ರೀತಿಯಾಗಿ ಈ ದಿನಗಳಲ್ಲಿ ನಾವು ಅನುಸರಿಸಬೇಕಾದ ಒಂದು ಕ್ರಿಸ್ತನ ಮಕ್ಕಳಾದ ನಮಗೆ ಇದು ಒಂದು ಗೌರವವುಳ್ಳದಾಗಿದೆ, ಜೊತೆಗೆ ಅದು ನಿಷ್ಕಳಂಕವಾಗಿರುವಂಥದ್ದು ಹಾಸಿಗೆ ಆಗಿದೆ ಎಂಬುದಾಗಿ. ದ್ರಾಕ್ಷಾಸವು ಖಾಲಿ ಆದಮೇಲೆ ಮರಿಯಳಿ ತಿಳಿದಿರುವಾಗ ಅವಳೆಲ್ಲರ ಒಂದು ಜನರ ಬಳಿ ಯಾರ ಬಳಿ ಹೇಳಿದಾಗೆ ಅದು ಅವಮಾನಕರವಾಗಿ ತೋರುವಂಥದ್ದು. ಮದುವೆಯಲ್ಲಿ ಆ ರೀತಿಯಾದ ಕಾರ್ಯಗಳು ನಾವು ಮಾಡಬಾರ್ದು. ಅಂದರೆ ಯೇಸುವಿನ ಮಕ್ಕಳದ ನಾವು ಹೇಗೆ ಒಂದು ಸ್ವಭಾವ ನಮ್ಮಲ್ಲಿರಬೇಕು. ನಾವು ಒಂದು ಕಡೆ ಹೋಗಿರುವಾಗ ಒಂದು ಕಡೆ ನಾವು ಏನಾರ ಒಬ್ಬರ ಅವಮಾನಕರವಾದ ಕೆಲಸಗಳಾಗ್ತಿದೆ ಅನ್ನುವಾಗ ನಾವು ಅದನ್ನು ಹೇಗೆ ಮುಚ್ಚಿಡುವಂಥ ಕೆಲಸ, ಅದನ್ನು ಕ್ಷಮಿಸುವಂಥದ್ದು, ಅದನ್ನು ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿಗೂ ಒಂದು ಸ್ಪ್ರೆಡ್ ಆಗದೆ ನೋಡ್ಕೊಳ್ಬೇಕು. ಜೊತೆಗೆ ಎಲ್ಲವನ್ನು ಒಂದು ಸಮಾಧಾನವಾಗಿ ನಡೆಸುವನ ಕಡೆಗೆ ಅವಳು ಮರಿಯಳು ಹೋಗಿ ಯೇಸುವಿನ ಬಳಿಗೆ ಹೇಳುವಂತಳಾಗಿರುತ್ತಾಳೆ, ದ್ರಾಕ್ಷಸು ಇಲ್ಲ ಎಂಬುದಾಗಿ. ಮತ್ತು ಮುಂದಿನ ವಚನ ನೋಡಿಕೊಳ್ಳುವಾಗ ಯೋಹಾನ 2ನೇ ಅಧ್ಯಾಯ 4 ಮತ್ತು 5ನೇ ವಚನ, ಜಾನ್ ಚಾಪ್ಟರ್ 2 ವರ್ಸಸ್ 4 and 5. ಯೇಸು ಆಕೆಗೆ, ಸ್ತ್ರೀಯೇ, ನನ್ನ ಗೊಡವೆ ನಿನಗೆ ಯಾಕೆ? ನನ್ನ ಗಳಿಗೆಯೂ ಇನ್ನೂ ಬಂದಿಲ್ಲ ಅಂದನು. ಆತನ ತಾಯಿಯು ಸೇವಕರಿಗೆ, ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಅಂದಳು. ಆಮೇಲೆ ಇಲ್ಲಿ ಹೇಗೆ ಒಂದು ಯೇಸು ಕ್ರಿಸ್ತನ ಬಳಿ ಮರಿಯಳು ಬಂದು ಹೇಳುವಾಗ ಯೇಸು ಕ್ರಿಸ್ತನ ಉತ್ತರವನ್ನು ಕೊಡ್ತಿದ್ದಾನೆ. ಆತನು, ಸ್ತ್ರೀಯೇ, ನನ್ನ ಗೊಡವೆ ನಿನಗೆ ಯಾಕೆ? ನನ್ನ ಒಂದು ಸಮಯ ಇನ್ನೂ ಬಂದಿಲ್ಲ, ನನಗೆ ತೊಂದರೆ ಪಡಿಸಬೇಡ ಎಂಬುದಾಗಿ ಹೇಳುವಂತನಾಗಿದ್ದಾನೆ ಯೇಸು ಕ್ರಿಸ್ತನು. ಜೊತೆಗೆ ಆತನ ತಾಯಿಯು ಸೇವಕರಿಗೆ, ಅಲ್ಲಿ ಮರಿಯಳು ಅಲ್ಲಿರುವಂಥ ಕೆಲಸಗಳಿಂದ ಅಡುಗೆ ಮಾಡುವಂಥ ಮದುವೆ ಮನೆ ಅಂತ ಹೇಳುವಾಗ ಅಲ್ಲಿರುವಂಥ ಅಡುಗೆ ಮಾಡುವಂಥ ಕೆಲಸ ಸೇವಕರಿಗೆ ಆತ ನಿಮಗೆ ಏನು ಹೇಳ್ತಾನೋ, ಯೇಸು ಕ್ರಿಸ್ತನ ಏನು ಹೇಳ್ತಾನೋ ನಿಮಗೆ ಅದನ್ನು ನೀವು ಮಾಡಿರಿ ಎಂಬುದಾಗಿ ಹೇಳಿ ಅವಳು ಹೋಗುವಂತಳಾಗಿರ್ತಾಳೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ಆತನಿಗೆ ಒಂದು ಒಳ್ಳೆ ಪಾತ್ರೆಗೆ ಒಪ್ಪಿಸಿಕೊಡುವಾಗ, ಖಾಲಿ ಪಾತ್ರೆಗೆ ಒಪ್ಪಿಸಿಕೊಡುವಾಗ ಉತ್ತಮವಾಗಿ ಒಂದು ಅತಿಶಯವಾಗಿ ನಮ್ಮನ್ನು ಉಪಯೋಗಿಸಿಕೊಡುವ ಕರ್ತನು ಅದು ಯೇಸು ಕ್ರಿಸ್ತನಾಗಿರುವಂತನಾಗಿದ್ದಾನೆ. ಆಮೇಲೆ ಇಲ್ಲಿ ನೋಡುವಾಗ ಒಂದು ಸಮಯ, ಎಲ್ಲದಕ್ಕೂ ಒಂದು ಸಮಯ ಇದೆ ಎಂಬುದಾಗಿ ನೋಡ್ಬೋದು. ನಾವು ಪ್ರಸಂಗಿಯಲ್ಲಿ ನೋಡುವಾಗ ಅಳುವುದಕ್ಕೊಂದು ಸಮಯ, ನಗುವುದಕ್ಕೂ ಸಮಯ, ಗಿಡವನ್ನು ನೆಟ್ಟುವುದಕ್ಕೊಂದು ಸಮಯ, ಗಿಡವನ್ನು ಕಿತ್ತಾಕೋದಕ್ಕೂ ಸಮಯ, ಪ್ರತಿಯೊಂದೊಂದು ವಿಷಯಕ್ಕೂ ಒಂದು ಸಮಯವಿದೆ ಎಂಬುದಾಗಿ ನೋಡ್ಬೋದು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಇರುವಾಗಲೂ, ಆತನ ಭೂಮಿಯಲ್ಲಿ ಇರುವಾಗಲೂ ಆತನ ಹೇಗೆ ಒಂದು ಸಮಯಕ್ಕೆ ಎಷ್ಟು ಬೆಲೆ ಕೊಡುವಂತನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ತಿಳಿದುಕೊಳ್ಬೋದು. ನನ್ನ ಗೊಡವೆ ನಿನಗೆ ಯಾಕೆ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ, ನನ್ನ ಒಂದು ಸಮಯ ಇನ್ನೂ ಬಂದಿಲ್ಲ, ಇನ್ನು ಹತ್ತಿರವಾಗಿಲ್ಲ, ಆ ಸಮಯದಲ್ಲಿ ಬರುವಾಗ ಎಲ್ಲವನ್ನೂ ಮಾಡುತ್ತೇನೆ ಎಂಬುದಾಗಿ ಅಲ್ಲಿ ಮಾಡಿ ಮುಗಿಸಿದ್ದೇನೆ ಎಂಬುದಾಗಿ ಸಹ ಅಲ್ಲಿ ನೋಡ್ಬೋದು. ಆಮೇಲೆ ಮತ್ತು ಮುಂದಿನ ವಚನ ನೋಡುವಾಗ ಯೋಹಾನ 2ನೇ ಅಧ್ಯಾಯ 6ರಿಂದ 8ನೇ ವಚನ, ಜಾನ್ ಚಾಪ್ಟರ್ 2 ವರ್ಸಸ್ 6 to 8. ಯಹೂದ್ಯರ ಶುದ್ಧೀಕರಣದ ಪ್ರಕಾರ ಅಲ್ಲಿ ಪ್ರತಿಯೊಂದು 2 ಇಲ್ಲವೇ 3 ಕೊಳಗ ನೀರು ಹಿಡಿಯುವಷ್ಟು 6 ಕಲ್ಲಿನ ಬಾನೆಗಳು ಇದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅಂದನು. ಮತ್ತು ಅವರು ಅವುಗಳನ್ನು ಕಂಠದವರೆಗೆ ತುಂಬಿದರು. ಮತ್ತು ಆತನು ಅವರಿಗೆ, ಈಗ ಇದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಲು ಅವರು ತೆಗೆದುಕೊಂಡು ಹೋಗಿ ಕೊಟ್ಟರು. ಆಮೇಲೆ 6ರಿಂದ 8 ವಚನಗಳು ನೋಡುವಾಗ ಓದಿಕೊಂಡ್ವಿ ಹೇಗೆ ಯಹೂದ್ಯರ ಒಂದು ಶುದ್ಧೀಕರಣ, ಅವ್ರು ಯಾವ ರೀತಿಯಾಗಿ ಒಂದು ಶುದ್ಧೀಕರಣವನ್ನು ಮಾಡ್ಕೋತಾರೆ ಅಂತ ಹೇಳುವ ಪ್ರತಿಯೊಂದು ಮನೆಯಲ್ಲೂ ಸಹ ಅವರು 2-3 ಕೊಳಗ ನೀರು ಹಿಡಿಸುವಷ್ಟು ಒಂದು ಬಾನೆಗಳನ್ನು ಇಟ್ಟಿದುಕೊಂಡಿರುವಂತರಾಗಿರ್ತಾರೆ. ಅವ್ರು ಹೊರಗಡೆ ಹೋಗುವಾಗ ಬರುವಾಗ ಅವರು ಕೈಕಾಲನ್ನ ತೊಳ್ಕೊಂಡು ಒಳಗಡೆನೆ ಅವ್ರು ಬಂದು ಕೈಕಾಲು ಮುಖವನ್ನು ತೊಳೆದುಕೊಂಡು ಒಳಗಡೆ ಹೋಗುವಂಥವ್ರು ಒಂದು ಆಚಾರವನ್ನು ಇಟ್ಟುಕೊಳ್ಳುವಂಥದ್ದು. ಮನೆ ಹೊರಗಡೆ ಒಂದು ಬಾನೆಗಳನ್ನು ಇಟ್ಟುಕೊಡು, ಅದು 2 ಕೊಡ ನೀರು ಇಡಿಸುವಷ್ಟು ಇದೆ. ಅದು ಪ್ರತಿಯೊಬ್ಬರು ಯಹೂದ್ಯರ ಮನೆಯ ಒಂದು ಆಚಾರವಾಗಿತ್ತದು. ಅದೇ ರೀತಿಯಾಗಿ ಆ ದಿನಗಳಲ್ಲಿ ಯೇಸು ಅವ್ರಿಗೆ ಏನು ಹೇಳ್ತಿದ್ದಾನೆ, ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ. ಅಲ್ಲಿ ಎಷ್ಟು ಬಾನೆಗಳಿದ್ದೇವೆ? ಅಲ್ಲಿ 6 ಕಲ್ಲಿನ ಬಾನೆಗಳು. ಅದು 6 ಕಲ್ಲಿನ ಬಾನೆಗಳಾದರೂ ಒಂದೊಂದು 2ರಿಂದ 3 ಕೊಳಗದ ನೀರು ಇಡುವಷ್ಟು ಇರುವಂಥದ್ದಾಗಿದೆ. ಆವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಅಲ್ಲಿ 6 ಬಾನೆಗಳು ನೀರು ತುಂಬಿಸ್ರಿ ಎಂಬುದಾಗಿ ಹೇಳುವಂತರಾಗಿರ್ತಾನೆ. ಅನುಸರಿಸಿ ಅವರು ಸೇವಕರು ಸಹ ಆತನ ಮಾತನ್ನು ಕೇಳಿ
ಅಲ್ಲಿ ತೋಡಿಕೊಂಡು ಹೋಗಿ ಅಲ್ಲಿ ಪಾರುಪತ್ಯನಿಗೆ ಕೊಡಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. ಅದೇ ರೀತಿಗೆ ಅವರು ಸೇವಕರು ಮಾಡುವಂತರಾಗಿದ್ದಾರೆ. ನೋಡಿ ಹೇಗೆ ಒಂದು ನೀರನ್ನು, ಒಂದು ಖಾಲಿಯಾದ ಬಾನೆಗಳನ್ನು ದೇವರು ತುಂಬಿಸಿರುವಾಗ ಅಲ್ಲಿ ಹೇಗೆ ಒಂದು ದ್ರಾಕ್ಷಾರಸವಾಗಿ ದೇವರು ತಾನೇ ಮಾರ್ಪಡಿಸುವಂತನಾಗಿದ್ದನು. ದೇವರಿಗೆ ಸ್ತೋತ್ರ ಮಾಡಿ ಆತನ ಕೃತಜ್ಞತೆಯುಳ್ಳವನಾಗಿರುವಾಗ ಎಲ್ಲ ಖಾಲಿಯಾಗಿರುವಂಥದ್ದನ್ನ ಒಂದು ನೀರನ್ನು ತುಂಬಿಸುವಾಗ, ಒಂದು ಸಾಧಾರಣವಾದ ನೀರನ್ನು ತುಂಬಿಸುವಾಗ ಒಂದು ಅತಿಶಯವಾದ ದ್ರಾಕ್ಷಾರಸವಾಗಿ ಆತನು ಮಾಡಲ್ಪಟ್ಟಿದ್ದಾನೆ. ಆಮೇಲೆ ಈ ದಿನಗಳಲ್ಲಿ ನಾವು ಸಹ ಒಂದು ಖಾಲಿ ಪಾತ್ರೆಯಾಗಿ ಆತನ ಒಪ್ಪಿಸಿಕೊಡುವಾಗ ನಮ್ಮಲ್ಲಿರುವಂಥ ಒಂದು ಸಮಯ, ನಮ್ಮಲ್ಲಿರುವಂಥ ಒಂದು ಸಮಯದಲ್ಲಿ ವಾಕ್ಯ ಓದುವಂಥದ್ದು, ಪ್ರಾರ್ಥಿಸುವಂತಾಗಿರ್ಬೋದು, ಒಂದು ಕೃತಜ್ಞತಾ ಸ್ತುತಿ ಆತನ ಬಳಿ ನಾವು ಹೋಗುವಾಗ ಆತ ನಮಗೆ ಒಂದು ಅತಿಶಯವಾಗಿ ಅದ್ಭುತವಾಗಿ ಯಾರು ಊಹಿಸಲಾದ ಕಾರ್ಯಗಳು ನಮ್ಮನ್ನು ಉಪಯೋಗಿಸುವಂತನಾಗಿದ್ದಾನೆ. ಆದರೆ ನಾವು ಸಿದ್ಧವಾಗಿರಬೇಕು. ಹೇಗೆ ಇಲ್ಲಿ ಖಾಲಿ ಬಾನೆಗಳು 6 ಅಲ್ಲಿ ಇರುವಂಥದ್ದಾಗಿದ್ದಾವೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವೆಲ್ಲ ತುಂಬಿಕೊಂಡು ಅಲ್ಲಿ 6 ಬಾನೆಗಳು ತುಂಬಿರುವುದಾಗಿದ್ದರೆ ಅದು ಏನು ಮಾಡೋಕ್ಕೆ ಆಗ್ತಿರಲಿಲ್ಲ. ಆದರೆ ಖಾಲಿಯಾಗಿರುವಂಥದ್ದಾಗಿತ್ತು. ಜೊತೆಗೆ ಅಲ್ಲಿ ಸೇವಕರು ಅದನ್ನು ನೀರನ್ನು ತುಂಬಿರಂತ ಹೇಳುವಾಗ ಅವ್ರು ಅದೇ ರೀತಿಯಾಗಿ ಮಾಡಿದರು. ಮಾಡಾದ್ಮೇಲೆ ಆತನಿಗೆ ಕೈಗಳೊಪ್ಪಿಸಿಕೊಡುವಾಗ ಅದು ದ್ರಾಕ್ಷಾರಸವಾಗಿ ಮಾರ್ಪಾಡುವಂಥದ್ದು. ಆಮೇಲೆ ಅಲ್ಲೆಲ್ಲೂಯ. ನಾವು ಖಾಲಿ ಪಾತ್ರೆಯಾಗಿರುವಾಗ ಆತನ ಬಳಿಯಲ್ಲಿ ಹೋಗುವಾಗ ಆತ ನಿಜವಾಗಿಯೂ ಎಲ್ಲೂ ಯಾರು ಕೇಳದ ರೀತಿಯಲ್ಲಿ, ನಮಗೆ ಗೊತ್ತಲ್ಲದ ರೀತಿಯಲ್ಲಿ ಆತನು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ಅದೇ ರೀತಿ ಖಾಲಿ ಪಾತ್ರೆ ಹೋಗುವಾಗ ನಿಜವಾಗಿಯೂ ಆತನು ತಕ್ಕ ಸಮಯದಲ್ಲಿ, ಆತನ ಸಮಯ ನಮ್ಮ ಸಮಯ ಇದಾಗಲೇ ಇರಬಹುದು. ನೋಡಿ ಹೇಗೆ ಅಲ್ಲಿ ಮರಿಯಳು ಯೇಸು ಕ್ರಿಸ್ತನ ಬಳಿ ಬಂದು ದ್ರಾಕ್ಷಾರಸವು ಖಾಲಿಯಾಗಿದೆ ಅಂತ ಹೇಳುವಾಗ ಆತನ ಹೇಳ್ತಾನೆ, ನನಗೆ ತೊಂದರೆ ಪಡಿಸ್ಬೇಡ, ನನಗೆ ಈ ಸಮಯ ನನ್ನ ಬಂದಿಲ್ಲ ಎಂಬುದಾಗಿ. ಅದು ಆಲ್ರೆಡಿ ಆತನು ಮಾಡಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಆ ಸಮಯಕ್ಕಾಗಿ ಆತನು ಒಂದು ಅಂದರೂ ಕಾಯುವಂತನಾಗಿದ್ದಾನೆ. ಅಲ್ಲೆಲ್ಲೂಯ. ನಾವು ಸಹ ಆತನ ಖಾಲಿಯಾಗಿ ಒಪ್ಪಿಸಿಕೊಟ್ಟಿದ್ದೇವೆ. ಆತನ ಪರಿಶುದ್ಧಾತ್ಮ ನಮಗೆ ತುಂಬಿಸಲ್ಪಟ್ಟಿದ್ದಾನೆ. ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಮತ್ತು ಆತನ ಮಾತಿಗೆ ಕಿವಿಗೊಡುವಾಗ ಮಾತ್ರವೇ ನಮ್ಮ ಹೆಚ್ಚಾಗಿ ಆತನ ಕಾರ್ಯಕ್ಕೆ, ಆತನ ಪರಲೋಕ ರಾಜ್ಯದ ಕಡೆಗೆ ಒಂದು ಸುವಾರ್ತೆಯನ್ನು ಹೇಗೆ ಸಾರಬೇಕು, ಯಾವ ವಿಷಯಗಳಲ್ಲಿ, ಯಾರಿಗಾಗಿ, ಯಾವ ಸಮಯದಲ್ಲಿ ಆತನ ಇಟ್ಟಿರುವಾಗ ಅದು ಸರಿಯಾದ ಸಮಯದ ಉಪಯೋಗಿಸ್ಕೊಳ್ಳುವಂತನೂ ಆತನಾಗಿದ್ದಾನೆ. ಆಮೇಲೆ ಯಹೂದ್ಯರ ಶುದ್ಧೀಕರಣ ಪ್ರಕಾರ ಅಂತ ಹೇಳುವಾಗ ಅವರು ಹೊರಗಡೆ ಹೋಗಿ ಪಟ್ಟಣದೊಳಗೆ ಹೋಗಿ ಬರುವಾಗ ಒಳಗಡೆ ಹೋಗಿದ ಮುಂಚೆ ಅವರು ಕೈ ಕಾಲು ತೊಳೆದುಕೊಂಡು ಒಳಗಡೆ ಹೋಗ್ತಿರ್ತಿರ್ಲಿಲ್ಲ. ಅದಕ್ಕೆ ಒಂದು ಸಂಪ್ರದಾಯ, ಅವ್ರ ಹಿರಿಯರ ಸಂಪ್ರದಾಯವನ್ನು ಅವರು ಆಚರಿಸುವಂತರಾಗಿದೆ, ಅದನ್ನು ಅನುಸರಿಸಿ ನಡೆಯುವಂತರಾಗಿದೆ. ಅದಕ್ಕಾಗಿಯೇ ಯಹೂದ್ಯರ ಶುದ್ಧೀಕರಣ ಪ್ರಕಾರ ಎಂಬುದಾಗಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಆದರೆ ಅವ್ರು ಹೇಗೆ ಒಂದು ಹಿಂಬಾಲಿಸುವಂತರ ಹಿರಿಯರು ಹೇಳಿದಂಥ ಮಾತನ್ನು ಹಿಂಬಾಲಿಸ್ತಿದ್ದಾರೆ. ಅದೇನೆ ದೇವ ನೋಡುವವನಾಗಿದ್ದಾನೆ, ಹೃದಯವನ್ನು ಗ್ರಹಿಸುವವನಾಗಿದ್ದಾನೆ. ಹೃದಯ ನೋಡಿ ಆತ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ಹೇಗೆ ಯಹೂದ್ಯರು ಅವರ ಆಚಾರವನ್ನು, ಹಿರಿಯರ ಒಂದು ಹೇಳಿದ ಮಾತನ್ನು ಕೇಳ್ತಾರೆ. ಅದು ನಿಜವಾದ ದೇವರ ಯೇಸು ಕ್ರಿಸ್ತನ ಮಾತುಗಳನ್ನು ಅವರು ಕೇಳೋದಕ್ಕೆ ಒಂದು ಮಂಡಾದ ಹೃದಯವನ್ನು ಹೊಂದಿಕೊಂಡಿರ್ತಾರೆ, ಕಠಿಣವಾದ ಹೃದಯವನ್ನು ಅವರು ಇರುವಂತರಾಗಿದ್ದಾರೆ. ಆದರೆ ಈ ದಿನಗಳು ನಾವು ಹಾಗೆ ಇರೋದು ಬೇಡ. ಹೇಗೆ ಒಂದು ಖಾಲಿ ಬಾನೆಗಳು ಇರುವಂಥದ್ದಾಗಿದ್ದು, ಅದೇ ರೀತಿ ನಾವು ಖಾಲಿ ಒಂದು ಪಾತ್ರೆಗೆ ಆತನ ಒಪ್ಪಿಸಿಕೊಡುವಾಗ ನಮ್ಮನ್ನು ವಿಶೇಷವಾಗಿ ತಕ್ಕ ಸಮಯದಲ್ಲಿ ಆತನ ಒಂದು ಸಮಯ ಪ್ರಕಾರದಲ್ಲಿ ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ಆಮೇಲೆ ಮತ್ತು ಮುಂದಿನ ವಚನ ಯೋಹಾನ 2ನೇ ಅಧ್ಯಾಯ 9 ಮತ್ತು 10 ವಚನ. ಜಾನ್ ಚಾಪ್ಟರ್ 2 ವರ್ಸಸ್ 9 and 10. ಔತಣದ ಪಾರುಪತ್ಯಗಾರನು ದ್ರಾಕ್ಷಾರಸದ ನೀರನ್ನು ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತೆಂದು ತಿಳಿಯದವನಾಗಿ ನೀರನ್ನು ತೋಡಿದ ಸೇವಕರಿಗೆ ತಿಳಿದಿತ್ತು. ಮದಲಿಂಗನನ್ನು ಕರೆದು ಅವನಿಗೆ, ಪ್ರತಿ ಮನುಷ್ಯನು ಮೊದಲು ಒಳ್ಳೆಯ ದ್ರಾಕ್ಷಾರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದನ್ನು ಕೊಡುತ್ತಾನೆ. ಆದರೆ ನೀನು ಇದುವರೆಗೆ ಒಳ್ಳೆಯ ದ್ರಾಕ್ಷಾರಸವನ್ನು ಇಟ್ಟುಕೊಂಡಿದ್ದೀಯ ಅಂದನು. ಆಮೇಲೆ ನಾವು ಹೇಗೆ ಒಂದು 6ರಿಂದ 8ನೇ ವಚನದ ನೋಡಿದ್ವಿ. ಹೇಗೆ ಯಹೂದ್ಯರ ಶುದ್ಧೀಕರಣ ಪ್ರಕಾರ 2-3 ಕೊಳಗ ನೀರನ್ನು ಹಿಡಿಯುವಷ್ಟು 6 ಬಾನೆಗಳಿದ್ವು. ಆ ಬಾನೆಗಳನ್ನು ಇಲ್ಲಲ್ಲಿರುವಂಥ ಸೇವಕರಿಗೆ ಯೇಸು ಕ್ರಿಸ್ತನು ನೀರನ್ನು ತುಂಬಿಸ್ರಿ ಅಂತೇಳಿ ತುಂಬಿ ಆದಮೇಲೆ ಅಲ್ಲಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂಬುದಾಗಿ ಅದೇ ರೀತಿಯ ಸೇವಕ ತೆಗೆದುಕೊಂಡು ಹೋಗಿ ಕೊಡುವಂತರಾದ್ರು. ಆದಮೇಲೆ ಪ್ರತಿಯೊಬ್ಬ ಮೊದಲು ಒಳ್ಳೆಯ ದ್ರಾಕ್ಷಾರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದ ಮೇಲೆ ಒಂದು ಕೊನೆಯದಾಗಿ ಈ ಒಂದು ಸ್ವಲ್ಪ ಯಾವುದೋ ಒಂದು ಹಳೆದಿದ್ದೆ ಸ್ವಲ್ಪ ಮಿಕ್ಕಿದೆ ಎಂಬುದಾಗಿ ಕೊಡ್ತೇವೆ, ಅದು ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟಾಗಿ ಎಂಬುದಾಗಿ ಕೊಡ್ತಾರೆ. ಆದರೆ ನೀನಾದರೂ
ಇದುವರೆಗೂ ಒಳ್ಳೆ ದ್ರಾಕ್ಷನ್ನು ಇಟ್ಟುಕೊಂಡಿದ್ದೀವಿ. ಆಮೇನ್, ಹಲ್ಲೆಲೂಯಾ. ನಿಜವಾಗಿಯೂ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಾಗ ನಾವು ಯಾವುದೋ ಒಂದು ಸಮಯದಲ್ಲಿ ಸರಿನೇ ನಾವು ಹೇಗಿದ್ದೀವಿ, ಯಾವ ಒಂದು ಸ್ಥಿತಿಯಲ್ಲಿದ್ದೀವಿ ಎಂಬುದಾಗಿ ಅಲ್ಲ, ನಾವು ಹೇಗೆ ಆತನ ಒಪ್ಪಿಸಿಕೊಡುವಂತರಾಗಿದ್ದೇವೆ, ಆತನ ಮಾತಿಗೆ ನಾವು ಹೇಗೆ ವಿಧೇಯತೆ ತೋರಿಸಿದ್ದೇವೆ, ಆತನ ಮಾತನ್ನು ಹೇಗೆ ನಾವು ಅನುಸರಿಸಿ ನಡೆಯುವಂತರಾಗಿದ್ದೇವೆ, ನಮ್ಮ ಜೀವಿತಗಳಲ್ಲಿ ಹೇಗೆ ನಾವು ಕೈಗಳು ನಡೆಯುವಂತರಾಗಿದ್ದೇವೆ ಎಂಬುದಾಗಿ ಆತನ ನೋಡುವಂತನಾಗಿದ್ದಾನೆ. ನಾವು ಅದು ಯಾವುದೇ ಒಂದು ಪರಿಸ್ಥಿತಿ ಆಗಿರ್ಬೋದು, ಅದು ಆತನ ಚಿತ್ತ ಅಂತ ನಾವು ನಡೆಯುವಾಗ ನಿಜವಾಗಿ ಇಲ್ಲಿ ಹೇಗೆ ಒಂದು ಒಂದು ಕನಿಷ್ಠವಾದದ್ದು ನೋಡಿ ಕೊನೆಯ ಕೊಡ್ತಾರೆ, ಆದರೆ ಒಳ್ಳೆ ದ್ರಾಕ್ಷವನ್ನು ಕೊನೆಯವರೆಗೂ ಹಿಡಿದುಕೊಂಡಿದ್ಯಾ. ಹಾಲಲ್ಲಿ ಅಂದರೆ ಎಲ್ಲರೂ ತಿಳಿದಿತ್ತು ಅನಿಸುತ್ತೆ. ಅವರು ಅಷ್ಟು ಜನ ಅಲ್ಲಿ ಬಂದಿದ್ರು, ಒಂದು ಮದುವೆಗೆ ಕಾನಾ ಊರಿನಲ್ಲಿರುವ ನಡೆಯುತ್ತಿರುವ ಮದುವೆ ಬಂದಿರಬಹುದು. ಅಂದರೆ ಎಲ್ಲರೂ ಮೊದಲಕ್ಕಿಂತ ಇದು ಕೊನೆಯವರೆಗೂ ಸಹ ನೀನು ಒಳ್ಳೆಯದನ್ನು ಎಲ್ಲರೂ ಕೊಡುತ್ತಿದ್ಯಲ್ಲ ಎಂಬುದಾಗಿ ಅಲ್ಲಿ ಕೇಳುವಂತಾಗಿದ್ದಾರೆ. ನಾವು ನೋಡುವುದ ನಿಜವಾಗಿ ಅಲ್ಲಿ ಅವರಿಗೆ ಒಂದು ದ್ರಾಕ್ಷರಸವು ಸಾಲದೆ ಹೋಗಿದೆ ಎಂಬುದಾಗಿ ತಿಳಿದಿತ್ತು ಅನಿಸುತ್ತೆ. ಆದರೆ ದೇವರ ಒಂದು ಕೈಗೆ ಒಪ್ಪಿಸಿಕೊಡುವಾಗ ಆತನು ಹೇಗೆ ಇಲ್ಲದನ್ನು ಇರುವುದಾಗಿಯೂ ಇರುವುದನ್ನು ಇಲ್ಲದಾಗಿ ಹೇಗೆ ಮಾರ್ಪಡಿಸುವ ಶಕ್ತನೋ ಅದು ಯೇಸು ಕ್ರಿಸ್ತನು ಎಂಬುದಾಗಿ ಈ ವಚನ ನೋಡುವಂತರಾಗ್ಬೋದು. ಅದೇ ರೀತಿ ನಾವು ಹೇಗೆ ಎಲ್ಲರ ಮನುಷ್ಯರಿಗೆ ಕನಿಷ್ಠವಾಗಿ ಕಾಣಿಸ್ಬೋದು, ಆದರೆ ಆ ಕನಿಷ್ಠವಾದನ್ನು ದೇವರ ಕೈಗೆ ಒಪ್ಪಿಸಿಕೊಡುವಾಗ ನೋಡಿ ಹೇಗೆ ಕಲ್ಲಿನ ಬಾನೆಗಳಲ್ಲಿ ಇರುವುದಾದ್ರೂ ಒಂದು ದ್ರಾಕ್ಷಸ್ ತುಂಬಿರುವಾಗ ಅದು ಹೇಗೆ ಒಂದು ಉಪಯೋಗಕರವಾಗಿತ್ತು, ಆದರೆ ಏನು ಇಲ್ಲದಿರುವಾಗ ಸಹ ಆತನು ಯೇಸು ಕ್ರಿಸ್ತನ ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಸಹ ನಾವೆಲ್ಲ ಈ ಲೋಕದಲ್ಲಿ ಇರುವಂಥ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಒಂದು ಅವಶ್ಯಕತೆ ಅನುಕೂಲವಾಗಿ ನಾವಿದ್ದೀವಿ ಎಂಬುದಾಗಿ ಇರುವಾಗಲ್ಲ ದೇವರು ಒಪ್ಪಿಸಿಕೊಡುವಂಥದ್ದು. ಏನೂ ಇಲ್ಲ, ನಮ್ಮ ಸ್ಥಿತಿಯೇ ನಮಗೆ ಒಂದು ಆಪೋಸಿಟ್ ಆಗಿ ನಮ್ಗೆ ನಿಂತಿದೆ ಎಂಬುದಾಗಿ, ಪರಿಸ್ಥಿತಿ ಎದುರಾಗಿ ನಮಗೇನು ಮಾಡೋದಕ್ಕೆ ನಾವು ಕುಳಿತುಕೊಂಡಿದ್ದೀವಿ ಎಂಬುದಾಗಿ ಇರುವಾಗ ಆ ಸಮಯದಲ್ಲಿ ಸಹ ದೇವರ ಬಳಿಗೆ ಹೋಗುವಾಗ ನಮ್ಗೆ ಉತ್ತಮವಾಗಿ ಅತಿಶಯವಾಗಿ ಯಾರು ಊಹಿಸಲಾಗದ ಒಂದು ಕಾರ್ಯಗಳನ್ನು ದೇವರು ತಾನೇ ನಮ್ಮನ್ನು ಆತನ ಒಳ್ಳೆ ಪಾತ್ರ ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಮತ್ತು ಮುಂದಿನ ವಚನ ಯೋಹಾನ 2ನೇ ಅಧ್ಯಾಯ 11 ಮತ್ತು 12 ವಚನ. ಜಾನ್ ಚಾಪ್ಟರ್ 2 ವರ್ಸಸ್ 11 and 12. ಯೇಸು ಈ ಮೊದಲನೇ ಅದ್ಭುತ ಕಾರ್ಯವನ್ನು ಗಲಿಲಾಯದ ಕಾನಾದಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು. ಇದಾದ ಮೇಲೆ ಆತನು, ಆತನ ತಾಯಿಯು, ಆತನ ಸಹೋದರರು, ಆತನ ಶಿಷ್ಯರು ಕಪೆರ್ನೌಮಿಗೆ ಹೋಗಿ ಅಲ್ಲಿ ಕೆಲವು ದಿವಸ ಇದ್ದರು. ಆಮೇಲೆ ಹೇಗೆ ಒಂದು ನೀರನ್ನು ದ್ರಾಕ್ಷಾರಸವಾಗಿ ದೇವರು ಯೇಸು ಕ್ರಿಸ್ತನು ಮಾಡುವಾಗ ಇದು ಮೊದಲನೆಯ ಅದ್ಭುತ ಕಾರ್ಯ ಎಂಬುದಾಗಿ ಗಲಿಲಾಯದ ಕಾನಾದಲ್ಲಿ ಮಾಡಿದ್ದಾನೆ. ಜೊತೆ ಆತನ ಮಹಿಮೆಯನ್ನು ತೋರ್ಪಡಿಸುವಂತನಾಗಿದ್ದಾನೆ. ಆ ಮಹಿಮೆ ಅಂತ ಹೇಳುವಾಗ ಒಂದು ಪರಲೋಕದ ಒಂದು ದೇವರು ಯಾವ ರೀತಿಯಾಗಿ ಆತನಿದ್ದಾನೋ ಅದೇ ರೀತಿಯಾಗಿ ಈ ಭೂಲೋಕದಲ್ಲಿರುವಾಗ ಒಂದು ನೀರನ್ನು ದ್ರಾಕ್ಷಾರಸವಾಗಿ, ಅಂದರೆ ಏನೂ ಮಾಡದೆ ಮನುಷ್ಯರು ಇರುವಂಥ ಅಸಾಧ್ಯವಾದ ಕಾರ್ಯಗಳನ್ನು ದೇವರ ಕರೆಗೆ ಒಪ್ಪಿಸಿಕೊಡುವಾಗ, ಕೈಗಳು ಒಪ್ಪಿಸಿಕೊಡುವ ಆತನು ಒಂದು ಅತಿಶಯವಾಗಿ ಒಂದು ಮಹಿಮೆ, ಆತನ ನಾಮಕ್ಕೆ ಮಹಿಮೆಯನ್ನು ತಂದುಕೊಳ್ಳುವಾಗ ಆತನ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮಿಂದ ಯಾವುದು ಸಾಧ್ಯವಿಲ್ಲ, ಆದರೆ ದೇವರಿಂದ ಎಲ್ಲವೂ ಸಾಧ್ಯವಾಗಿದೆ. ಅಲ್ಲಿ ಹೇಗೆ ತನ್ನ ಮಹಿಮೆ ಅಂತ ಹೇಳುವಾಗ ನಾವು ಯೋಹಾನ 1ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ಬೋದು. ಮಹಿಮೆ ಎಂಬುದಾಗಿ ನೋಡುವಾಗ ಯೋಹಾನ 1ನೇ ಅಧ್ಯಾಯ 14ನೇ ವಚನ ನೋಡ್ಕೊಳ್ಳೋಣ. ಜಾನ್ ಚಾಪ್ಟರ್ 1 ವರ್ಸ್ 14. ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಮತ್ತು ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ಆಮೇಲೆ ಇಲ್ಲಿ ಹೇಗೆ ಒಂದು ವಾಕ್ಯವಾಗಿರುವ ಆತನು, ನಿಜ ವಾಕ್ಯ ಯಾರಾಗಿದ್ದಾರೆ ಯೇಸು ಕ್ರಿಸ್ತನಾಗಿದ್ದಾನೆ. ಆ ವಾಕ್ಯ ಯಾರಾದು ಸತ್ಯವಾಗಿದೆ, ಆ ಸತ್ಯ ಯಾರಾಗಿದೆ ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದನ್ನು ತಿಳಿದಿದೆ. ಅದು ವಾಕ್ಯವೇ ಶರೀರಧಾರಿಯಾಗಿ ಯಾರಾಗಿದೆ ಯೇಸು ಕ್ರಿಸ್ತನಾಗಿದ್ದಾನೆ ಮತ್ತು ಕೃಪೆಯಿಂದಲೂ ಸತ್ಯದಿಂದಲೂ, ಕೃಪೆಯು ಮತ್ತು ಸತ್ಯವೂ ಆತನಲ್ಲಿತ್ತು. ಜೊತೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದರೆ ಯೇಸು ಕ್ರಿಸ್ತನು ನಮ್ಮ ತಂದೆಯಿಂದ ಹುಟ್ಟಿ ಒಬ್ಬನೇ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆ ನೋಡಿದೆವು. ಹಲ್ಲೆಲೂಯಾ. ಆತನ ಮಹಿಮೆ ಹೇಗಾಗಿತ್ತು? ಮನುಷ್ಯರದಾಗದ ಕಾರ್ಯಗಳು ದೇವರೆಲ್ಲವೂ ಸಾಧ್ಯ. ಆತನಿಗೆ ಒಂದು ಬಲ, ಒಂದು ಪರಲೋಕದ ಜ್ಞಾನ, ಪರಲೋಕ ತಿಳುವಳಿಕೆ, ಪರಲೋಕದ ಒಂದು ಶಕ್ತಿ, ಪರಲೋಕದಲ್ಲಿರುವಂಥ ಮಹಿಮೆಯು ನಿಜವಾಗಿ ಭೂಲೋಕದಲ್ಲಿಯೂ ಇತ್ತು ಎಂಬುದಾಗಿ ಈ ವಚನ ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದಾಗಿದ್ದಾನೆ. ಅದು ಯಾರಾಗಿದೆ? ಯೇಸು ಕ್ರಿಸ್ತನೇ ಆಗಿರುವಂತನಾಗಿದ್ದಾನೆ. ಆತನು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ವಾಸ ಮಾಡುವವನಾಗಿದ್ದಾನೆ. ಆಮೇನ್. ಮತ್ತು 12ನೇ ವಚನದಲ್ಲಿ ನೋಡುವಾಗ ಆ ತಾಯಿಯು ಮರಿಯಳು ಜೊತೆಗೆ
ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯರು ಮತ್ತು ಸಹೋದರರು ಎಂಬುದನ್ನು ನೋಡುವಾಗ ಮತ್ತಾಯ 13ನೇ ಅಧ್ಯಾಯ 55ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 55, ಈತನು ಬಡಗಿಯ ಮಗನಲ್ಲವೇ, ಮರಿಯಳೆಂದು ಕರೆಯಲ್ಪಡುವವಳು ಈತನ ತಾಯಿಯಲ್ಲವೇ, ಯಾಕೋಬ, ಯೋಸೇಫ, ಸೀಮೋನ ಮತ್ತು ಯೂದ ಆತನ ಸಹೋದರಲ್ಲವೇ. ಆಮೇಲೆ ಇಲ್ಲಿ ಹೇಗೆ ಒಂದು ಪರಿಚಯ ನಾವು ನೋಡ್ಬೋದು. ಇಲ್ಲಿ ಮರಿಯಳು ಈತನು ಒಂದು ಯೇಸು ಕ್ರಿಸ್ತನು ಎಂಬುದಾಗಿ, ಈತನು ಬಡಗಿಯ ಮಗನಲ್ಲವೇ, ಒಂದು ಬಡಗಿ ಕೆಲಸವನ್ನು ಮಾಡುವಂಥ ಒಂದು ಮನೆಯಲ್ಲಿ ಇರುವವನಲ್ಲವೇ, ಮಗನಲ್ಲ ಅಂತ ಕೇಳ್ತಿದ್ದಾರೆ. ಮರಿಯಳೆಂದು ಕರೆಯಲ್ಪಡುವವಳು ಈತನ ತಾಯಿ. ನಿಜ ಎಲ್ಲರೂ ಗೊತ್ತಿದೆ, ಮರಿಯಳು ಸಹ ಯೇಸು ಕ್ರಿಸ್ತನ ತಾಯಿ ಎಂಬುದು ಎಲ್ಲ ಜನರು ತಿಳಿದಿರುವಂಥದ್ದಾಗಿದೆ. ಜೊತೆಗೆ ಯಾಕೋಬ, ಯೋಸೇಫ, ಸೀಮೋನ ಮತ್ತು ಯೂದ, ಯಾಕೋಬ, ಯೋಸೇಫ, ಸೀಮೋನ ಮತ್ತು ಯೂದ ಇವರು ಸಹೋದರರು, ಇವರ ತಮ್ಮಂದಿರಲ್ಲವೇ ಎಂಬುದಾಗಿ ಅಲ್ಲಿ ಹೇಳಿ ಅಲ್ಲಿರುವಂಥ ಎಲ್ಲ ಜನರು ತಿಳಿದಿರುವಂಥದ್ದು. ಅಲ್ಲಿ ಹೇಗೆ ಯೋಹಾನ 2ನೇ ಅಧ್ಯಾಯ 12 ವಚನ ನೋಡುವಾಗ ಸಹೋದರ ಅಂತ ಹೇಳುವಾಗ ಅಲ್ಲಿ ಕ್ರಿಸ್ತನಿಗೆ ಆದಮೇಲೆ ಆತನ ಮರಿಯಳು ಒಂದು ಯಾಕೋಬ, ಯೋಸೇಫ, ಸೀಮೋನ ಮತ್ತು ಯೂದರಿಗೆ ಜನ್ಮನ ಕೊಟ್ಟಿರುವುದಿಲ್ಲ ನೋಡಬಹುದು. ಮತ್ತು ಜೊತೆಗೆ ಆತರ ಹೆಸರನ್ನ ಇಲ್ಲಿ ಬರೆದಿರುವಂತರಾಗಿದ್ದಾರೆ. ಎಲ್ಲರೂ ಯೇಸು ಕ್ರಿಸ್ತನ ಸಹೋದರರಾಗಿದ್ದಾರೆ.